ಸರಿ, ಹಾಗೆ ಮುಂದೆ ಹೇಳ್ತಾರೆ, ಯಾವ ಪ್ರಜೆಯೂ ಹಸಿವಿನಿಂದ ಬಳಲುವ ಸಂದರ್ಭವಿಲ್ಲ. ಸಿ ಅಫ್ಕೋರ್ಸ್ ಯಾರು ಒಬ್ಬರೂ ನಮಗೆ ಹಸುವು, ನಮಗೆ ಆಹಾರ ಬೇಕು, ನಮಗೆ ಊಟನೇ ಇಲ್ಲ ಅನ್ನೋ ಒಂದು ಪ್ರಸಂಗನೇ ಇರಲಿಲ್ಲ. ನಾನು ಅದೇ ಹೇಳಿದ್ನಲ್ಲ ಆಗಲೇ, ಪ್ರತಿ ಒಂದು ಸಣ್ಣ ಇರುವೆಯಿಂದ ಹಿಡಿದು ರಾಮನ್ ತನಕ ಸಮೃದ್ಧಿಯಾಗಿ ಹೊಟ್ಟೆ ತುಂಬ ಎವ್ರಿ ಡೇ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಪಂಚಭಕ್ಷ ಪರಮಾನ್ನಯುಕ್ತ ಪುಷ್ಕಳವಾದ ಭೋಜನ ಪ್ರತಿಯೊಬ್ಬರಿಗೂ ಸಿಗ್ತಿತ್ತು. ಅದು ಏನು ಅನ್ಲಿಮಿಟೆಡ್. ತಾವು ತಿಂದು ಇನ್ನೊಂದು 10 ಜನಕ್ಕೆ ಹಂಚಿಬಿಡೋರು. ಅದು ಕೂಡ ಆಯಿತು. ಅದೇ ನಾ ಹೇಳಿಲ್ವ, ಧರ್ಮ ಮಾಡೋರವರು ಬರೀ ತಾವು ತಿನ್ಕೊಂಡು ಸುಮ್ಮನೆ ಇದ್ಬಿಡ್ತಾ ಇರಲಿಲ್ಲ. ತಾವು ತಿಂದು ಉಳಿಸಿ 10 ಜನಕ್ಕೆ ಹಂಚೋದು. ನೀನು ಎಷ್ಟು ಕೊಡ್ತೀಯೋ ಅದರ ಡಬಲ್ ವಾಪಸ್ ಬರುತ್ತೆ ಅನ್ನೋದಕ್ಕೆ ಇವರು ಎಷ್ಟು ಧರ್ಮ ಮಾಡ್ತಿದ್ರು ಅಷ್ಟು ಯಥೇಚ್ಛವಾಗಿ ಇವರುಗಳೆಲ್ಲರೂ ಸುಭೀಕ್ಷವಾಗಿದ್ದರು. ರಾಮ ಅದನ್ನು ಎಲ್ರಿಗೂ ಹೇಳ್ಕೊಟ್ಟಿದ್ದ. ಅದೇ ಧರ್ಮ. ಏನು ಗೊತ್ತಾ, ನೀವು ಯಾರಿಗಿರಲ್ವೋ ಏನು 10 ಜನಕ್ಕೆ ಸಹಾಯ ಮಾಡಿ, 10 ಜನ ಬೇಡ, ಇಬ್ಬರಿಗೆ ಸಹಾಯ ಮಾಡಿ. ನೀನು 10 ರೂಪಾಯಿ ಒಬ್ಬನಿಗೆ ಕೊಟ್ಟರೆ ನಾಳೆ ಬೆಳಗ್ಗೆ, ನಾಳೆನೋ ನಾಡಿದ್ದೋ ನಿನಗೆ 20 ರೂಪಾಯಿ ವಾಪಸ್ ಬಂದಿರುತ್ತೆ. ನಿನಗೆ ಗೊತ್ತಾಗದೆ 20 ರೂಪಾಯಿ ಜಾಬಲ್ಲಿ ಬಂದಿರುತ್ತೆ ನಿನಗೆ. ದಟ್ ಈಸ್ ಸಮಥಿಂಗ್ ಮಿರಾಕಲ್. ಅದೇ ಧರ್ಮದ ಒಂದು ರಿಸಲ್ಟು. ನಾವು ಅನ್ಕೋತೀವಿ ಯಾಕೆ ಕೊಡಬೇಕು, ನಾವು ಇಟ್ಕೋಬೇಕು, ಮುಗಿದೋಗ್ಬಿಡುತ್ತೆ ನಮಗೆ ಅಂತ. ನೋ. ನಾವು ಎಷ್ಟು ಕೊಡ್ತೀವೋ ಅದ್ರ ಡಬಲ್ ನಮಗೆ ದೇವ್ರು ಕೊಡ್ತಾನೆ. 100ಕ್ಕೆ 100 ಸತ್ಯ. ಅದು ನನಗೆ ಅನುಭವ ಆಗಿದೆ. ಅದು 10 ರೂಪಾಯಿ ಕೊಟ್ಟು ನೋಡು, ಸಂತೋಷವಾಗಿ ಕೊಡಬೇಕು. ತಗೋ ಪಾಪ, ಅಯ್ಯೋ ಪಾಪ ಕಷ್ಟಪಡ್ತಾ ಇದ್ದಾನೆ ಆತ ಅಥವಾ ಆಕೆ ಕಷ್ಟಪಡ್ತಾ ಇದ್ದಾರೆ, ತಗೊಳ್ಳಿ ಪಾಪ ಅವರು ತಿನ್ನಲಿ ಅಂತ ಒಂದು ಅಯ್ಯೋ ಪಾಪ ಅನ್ನೋ ಒಂದು ಕನ್ಸನ್ನಲ್ಲಿ ನನ್ನ ಥರನೇ ಅವರು ಅಲ್ವಾ ಅನ್ನೋ ಒಂದು ಫೀಲಿಂಗು, ಪಾಪ ಅಂತ ಕೊಡು. ಹಿಂಗೆ ನಿನಗೆ ದುಡ್ಡಲ್ಲ, ನಿನಗೆ 1 ಆರ್ ದಿ ಅದರ್ ವೇ, ನಿನಗೆ ಒಂದು ವಿತಿನ್ 2-3 ಡೇಸ್ ಒಳಗೆ ನಿನಗೆ ಅದರ ಡಬಲ್ ಬಂದು ಕೂತಿರುತ್ತೆ. ನಿನಗೆ ಬೇಡ 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 ಅಂದ್ರೂ ನಿನಗೆ ಬಂದು ಕೂತಿರುತ್ತೆ. ಯಾರೋ ಏನೋ ಗಿಫ್ಟ್ ತಂದು ಕೊಟ್ಟಿರ್ತಾರೆ, ಯಾರೋ ಏನೋ ನಿನಗೆ ದುಡ್ಡು ತರ್ತಾರೆ, ಯಾರೋ ಏನೋ ನಿನಗೆ ಹೊಟ್ಟೆ ತುಂಬ ಊಟ ಹಾಕಿರ್ತಾರೆ, ನೀನು ಇಷ್ಟವಾಗಿರೋ ಅಂಥ ಒಂದು ತಿಂಡಿ ತಂದು ಕೊಟ್ಟಿರ್ತಾರೆ, ಅಥವಾ ನಿನಗೆ ಎಲ್ಲೋ ಹೋಗಬೇಕು ಅಂತಂದರೆ ನಿನ್ನನ್ನು ಫ್ರೀಯಾಗಿ ಅವರೇ ಕರ್ಕೊಂಡು ಹೋಗ್ತಾರೆ. ಎಕ್ಸ್ಪೆಕ್ಟೇ ಮಾಡಿರೋಲ್ಲ ನೀನು. ಆ ಥರ ಒಂದು ರಿಸಲ್ಟ್ ಸಿಕ್ಕುತ್ತೆ. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ನಾವು ಏನು ಕೆಟ್ಟ ಕೆಲಸ ಮಾಡ್ತೀವೋ ಅದೇ ರಿಸಲ್ಟ್ ನಮಗೆ ಬರುತ್ತೆ. ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಅದೇ ರಿಸಲ್ಟ್ ನಮಗೆ ಬರುತ್ತೆ. ಅದೇ ಧರ್ಮ. ಸೊ ಹಾಗೆ ಇವ್ರು ಯಾರೂ ಹಸುವಿನಿಂದ ಬಳಲ್ತಾ ಇರಲಿಲ್ಲ, ಯಾವ ಸಂದರ್ಭನೇ ಇರಲಿಲ್ಲ ಅಂತಂದರೆ ಅವರು ಅಷ್ಟು ಧರ್ಮಿಷ್ಠರಾಗಿದ್ದರು. ನಾವು ನೆನ್ನೆ ಎಲ್ಲ ನೋಡಿದ್ವಿ ಅದನ್ನು. ತಾವು ತಿಂದು ಎಲ್ರಿಗೂ ಹಂಚಿಬಿಡೋರಲ್ಲಿ. ಸೊ ಪ್ರತಿಯೊಬ್ಬರೂ ಹಂಗೆ ಮಾಡ್ತಿದ್ರೆ, ನನಗೆ ನೀನು ಹಂಚ್ತೀಯ, ನಿನಗೆ ನಾನು ಹಂಚ್ತೀನಿ, ಅರೆ ಆಫ್ಕೋರ್ಸ್ ಹಂಗಿದ್ದಾಗ ದುರ್ಭಿಕ್ಷೆ ಇರೋದೇ ಇಲ್ಲ. ಎಲ್ಲ ಕಡೆ ಸುಭಿಕ್ಷೆನೇ. ಯಾರಿಗೂ ಇಲ್ಲ ಅಂತಲೇ ಇರೋದಿಲ್ಲ, ಎಲ್ಲ ಸೌಕರ್ಯ ಆಗಿರ್ತಾರೆ ಅವಾಗ. ಅದೇ ಧರ್ಮದ ಒಂದು ಸ್ವಾರಸ್ಯನೇ ಅದು. ಧರ್ಮದ ಒಂದು ಟೇಸ್ಟೇ ಅದು, ಒಂದು ಸೀಕ್ರೆಟ್ ಅದು ಅಲ್ವಾ, ಆ ಥರ. ಸೊ ಹಾಗಾಗಿ ಇದು. ಆಮೇಲೆ ಕಳ್ಳಕಾಕರ ಹೆದರಿಕೆ ಇಲ್ಲ. ಹೆಂಗಿರುತ್ತೆ, ರಾಮ ಇದ್ದಾಗ ಕಳ್ಳರು ಯಾರು ಬರ್ತಾರೆ ಒಂದು. ಎರಡನೇದು, ಈ ಕಳ್ಳಕಾಕರು ಯಾಕೆ ಹುಟ್ಕೋತಾರೆ, ಯಾವಾಗ ಇಲ್ಲ ಅಂತ ಅನಿಸುತ್ತೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಸಾಮಾನು ಇಲ್ವೋ, ಅಥವಾ ಅವನ ಹತ್ರ ಹಣ ಇಲ್ವೋ, ಇನ್ನೇನೋ ಅವನಿಗೆ ಬೇಕಾಗಿರೋದು ಇಲ್ಲ ಅಂತ ಅನ್ನಿಸ್ದಾಗ
ಅವನು ಕಳ್ತನಕ್ಕೆ ಇಳಿಯೋದು ಸಹಜ, ಸಾಮಾನ್ಯವಾಗಿ ಎಲ್ಲೋ ಥರ. ಇಲ್ಲಿ ಎಲ್ಲರೂ ಸುಭಿಕ್ಷವಾಗಿದ್ದಾಗ, ಎಲ್ಲರೂ ಸಂತೋಷವಾಗಿದ್ದಾಗ ಯಾರಿಗೂ ಕಡಿಮೆನೇ ಇಲ್ಲ, ಎಲ್ಲರ ಹತ್ರನೂ ಎಲ್ಲ ಇದೆ. ಊಟಕ್ಕೇನು ಕೊರತೆ ಇಲ್ಲ, ಮನೆಗೆ ಕೊರತೆ ಇಲ್ಲ, ಬಟ್ಟೆ ಬರೆಗೆ ಕೊರತೆ ಇಲ್ಲ, ಹಣಕ್ಕೆ ಕೊರತೆ ಇಲ್ಲ, ಕೆಲಸಕ್ಕೆ ಕೊರತೆ ಇಲ್ಲ, ಏನು ಬಿಂದಾಸಾಗಿದ್ದಾರೆ ಎಲ್ಲರೂ ಅಂತಂದರೆ ಕಳ್ತನ ಮಾಡೋ ಪ್ರಮೇಯನೇ ಬರೋದಿಲ್ಲ ಅಲ್ವಾ? ಕಾಮನ್ ಸೆನ್ಸ್ ಅದು. ಸೊ ಹಾಗೆ ಆ ಥರ ಸರಿ. ಪಟ್ಟಣಗಳು, ಗ್ರಾಮಾಂತರ ಪ್ರದೇಶಗಳು ಮತ್ತು ಇವೆಲ್ಲವೂ ಧನಧಾನ್ಯಗಳಿಂದ ತುಂಬಿರುತ್ತವೆ ಅಂತ. ಅಫ್ಕೋರ್ಸ್ ಎಲ್ಲರಿಗೂ ಸಮೃದ್ಧಿಯಾಗಿ ಊಟ ಇತ್ತು ಅಂತಂದರೆ ಪಟ್ಟಣಗಳು, ಗ್ರಾಮಾಂತರ ಪ್ರದೇಶಗಳು ಎಲ್ಲನೂ ಸಮೃದ್ಧಿಯಾಗಿ ಧನಧಾನ್ಯಗಳಿಂದ, ಹಣದಿಂದ, ಅಕ್ಕಿ, ಬೇಳೆ, ರಾಗಿ, ಗೋಧಿ, ರೇಷನ್ ಏನು ಹೇಳ್ತಾರೋ ದಿನಸಿ, ಸಮೃದ್ಧಿ, ಹಣಕಾಸಿಗೆ ಸಮೃದ್ಧಿ. ಇವಾಗ ನಾವು ಕೇಳ್ತೀವಲ್ಲ, ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು, ರತ್ನ, ಚಿನ್ನ, ಬೆಳ್ಳಿ, ಹವಳುಗಳು ಇದನ್ನೆಲ್ಲ ತರಕಾರಿ, ಹಣ್ಣು, ಹೂವು ಮಾರ್ದಂಗೆ ಮಾರ್ತಾಯಿದ್ರಂತೆ. ಕೆ ಜಿಗೆ, ಗ್ರಾಮುಗಳಿಗೆ ಲೆಕ್ಕ. ಒಂದು 1/4 kg ಇದು ಮುತ್ತು ಕೊಡಪ್ಪ ಅಂತ, 1/4 kg ಇದು ವೈಡೂರ್ಯ ಕೊಡಪ್ಪ, 1/4 kg ವಜ್ರ ಕೊಡಪ್ಪ ಅಂತ, ಆ ಥರ ಇತ್ತಂತೆ. ಯಾವಾಗ? ಮೊನ್ನೆ 500-600 ವರ್ಷದಿಂದ, ವಿಜಯನಗರ ಸಮಯದಲ್ಲಿ. ಈಗಲೇ ಹಂಗಿದ್ದಾಗ ಅಷ್ಟೆಲ್ಲ ಸಾಬರ ದಾಳಿ ಆಗಿ 1000 ವರ್ಷ ಆಗಿತ್ತು. ಅಷ್ಟಾಗಿನೂ ನಮ್ಮ ವಿಜಯನಗರ ಸಾಮ್ರಾಜ್ಯ ಅಷ್ಟು ಸಮೃದ್ಧಿಯಾಗಿತ್ತು ಅಂತಂದರೆ, ಇನ್ನು ರಾಮ 15,000 ವರ್ಷದ ಹಿಂದೆ ರಾಮ ಇದ್ದಾಗ ಇನ್ನೆಂಗಿರಬೇಡ ಸುಭಿಕ್ಷತೆ, ಒಂದು ಸಮೃದ್ಧಿಯ ಒಂದು ವೈಭವ. ಸೊ ಹಾಗಾಗಿ ಎಲ್ಲ ಕಡೆ ಎಕ್ಸ್ಟ್ರಾಡಿನರಿ ಇದು ವೈಭವ, ಯಾರಿಗೂ ಕಡಿಮೆ ಅನ್ನೋದೇ ಇಲ್ಲ, ಎಲ್ಲರೂ ರಿಚ್ಚೆ, ಎಲ್ಲರೂ ಹೊಟ್ಟೆ ತುಂಬಿದವ್ರೆ ಆವಾಗ. ಸೊ ಆ ಥರ ಅಂತ ಹೇಳ್ತಾರೆ. ಸೊ ಇನ್ನು ಮುಂದೆ ಹೇಳ್ತಾರೆ, ಕೃತಯುಗದಲ್ಲಿದ್ದಂತೆ ಸಕಲರೂ ಆನಂದದಿಂದ ಇದ್ದಾರೆ. ಅಂದರೆ ರಾಮನ ಯುಗ ತ್ರೇತಾಯುಗ, ಅದರ ಹಿಂದಿನ ಯುಗ ಕೃತಯುಗ ಇನ್ನೂ ಚೆನ್ನಾಗಿತ್ತಂತೆ. ಸತ್ಯಯುಗ ಅಂತಾರೆ ಅದನ್ನು. ಆ ಯುಗದ ವಿಶ್ಲೇಷಣೆ ತುಂಬ ಚಂದ. ಬರೀ ಅವರು ಎಲ್ಲರೂ ಬರೀ ಧ್ಯಾನ, ಅಲ್ಲಿ ಜಪ, ಅಲ್ಲಿ ಪ್ರತಿ ಒಂದೂ ಸುಖವಾಗಿತ್ತಂತೆ. ಕಷ್ಟ ಅನ್ನೋದೇ ಇರ್ತಾ ಇರಲಿಲ್ವಂಥವ್ರುಗಳಿಗೆ. ಅದ್ರದ್ದು ಡೀಟೇಲ್ ವಿಶ್ಲೇಷಣೆ ಆಮೇಲೆ ನಾವು ಹೇಳೋಣ. ಸೊ ಆ ಥರ ಕೃತಯುಗದಲ್ಲಿದ್ದಂತೆ ಸಕಲರೂ ಆನಂದದಿಂದ ಇದ್ದಾರೆ. ಆ ರಘುನಾಥನು 100 ಅಶ್ವಮೇಧ ಯಾಗಗಳನ್ನು ಮಾಡಿ ಅನಂತ ಸುವರ್ಣ ನಾಣ್ಯಗಳ ವ್ಯಯದಿಂದ ಮಾಡಿ ವಿದ್ವಾಂಸರಾದ ಬ್ರಾಹ್ಮಣರಿಗೆ ವಿಧಿಪೂರ್ವಕವಾಗಿ ಕೋಟಿಗಟ್ಟಲೆ ಗೋವುಗಳನ್ನು ಲೆಕ್ಕವಿಲ್ಲದಷ್ಟು ಹಣವನ್ನು ದಾನ ಮಾಡುವನು. ರಾಮ ಪಟ್ಟಾಭಿಷಿಕ್ತನಾದಮೇಲೆ ಎಲ್ಲ ಲಂಕೆ ಸೀತೆ ಎಲ್ಲ ಕರ್ಕೊಂಡ್ಬಂದಮೇಲೆ ಎಲ್ಲ ಆದಮೇಲೆ 100 ಅಶ್ವಮೇಧ ಯಾಗಗಳನ್ನ ಮಾಡಿದ್ನಂತೆ. ಮತ್ತು ಅನಂತ ಸುವರ್ಣ ನಾಣ್ಯಗಳು, ಬಂಗಾರದ ನಾಣ್ಯಗಳು, ಅಂದರೆ ಯಥೇಚ್ಛವಾಗಿ ಅವಾಗ ಐಶ್ವರ್ಯ ಇತ್ತಲ್ಲ, ಅದನ್ನು ಖರ್ಚು ಮಾಡಿ ವಿದ್ವಾಂಸರಾದ ಬ್ರಾಹ್ಮಣರಿಗೆ ಕೊಟ್ಟು ವಿಧಿಪೂರ್ವಕವಾಗಿ ಕೋಟಿಗಟ್ಟಲೆ ಹಸುಗಳನ್ನ ದಾನ ಮಾಡಿ, ಲೆಕ್ಕವಿಲ್ಲದಷ್ಟು ಹಣನ ದಾನ ಮಾಡಿ, ಅನ್ನದಾನ ಮಾಡಿ, ಪ್ರತಿಯೊಬ್ಬರು ಇಡೀ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ರಿಗೂ ಸಂತೋಷ ಆಗುವ ಥರ ಅನ್ನದಾನ
ವಸ್ತ್ರದಾನ, ಸುವರ್ಣದಾನ, ಗೋದಾನ, ಭೂದಾನ, ಎಲ್ಲ ಥರ ಸಮಸ್ತ ಧರ್ಮ ಕಾರ್ಯಗಳು ಅದನ್ನು ಮಾಡಿ ಎಲ್ರಿಗೂ ಸಂತೋಷ ಆಗೋ ಥರ ರಾಮ ನಡ್ಕೊಂಡಿದ್ನಂತೆ. ನೂರಾರು ಮಂದಿ ಕ್ಷತ್ರಿಯ ವಂಶದ ರಾಜರನ್ನು ಧರ್ಮ ಪಾಲನೆಗಾಗಿ ಅಲ್ಲಲ್ಲಿ ಸ್ಥಾಪಿಸುವನು. ಅಂದರೆ ನೂರಾರು ಮಂದಿ ಕ್ಷತ್ರಿಯ ವಂಶದ ರಾಜರು ಅಂದರೆ ಅವನು ಪುಟ್ಟು ಅಯೋಧ್ಯೆ ಒಂದೆಲ್ಲ ಸುತ್ತಮುತ್ತ ಬೇಕಾದಷ್ಟು ಸಣ್ಣ ಸಣ್ಣ ರಾಜ್ಯಗಳು ಎಲ್ಲದಕ್ಕೂ ಒಳ್ಳೆ ಧರ್ಮ ನಿರತರಾಗಿರುವಂತಹ ರಾಜರು, ಚಿಕ್ಕ ಚಿಕ್ಕ ರಾಜರು, ಸಾಮಂತರು, ಇವರನ್ನೆಲ್ಲ ಅಲ್ಲಿ ಅಪಾಯಿಂಟ್ ಮಾಡಿ ಧರ್ಮದಿಂದ ನಡ್ಕೋಬೇಕು ಅಂತ. ಸೊ ಧರ್ಮ ರಕ್ಷಣೆಗೋಸ್ಕರ ಸದಾ ನಿರತರಾಗಿರಬೇಕು ಅಂತ ಈ ಧರ್ಮಾತ್ಮರಾದಂತಹ ರಾಜ ಮಹಾರಾಜರುಗಳನ್ನ ಅಲ್ಲೆಲ್ಲ ಅಪಾಯಿಂಟ್ ಮಾಡಿದ್ನಂತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರೆಂಬ 4 ವರ್ಣದವರು ತಮ್ಮ ತಮ್ಮ ಧರ್ಮಗಳನ್ನು ಪಾಲಿಸುತ್ತಾ ಇರುವಂತೆ ನಿಯಮಿಸುವನು. ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರುಗಳದ್ದು ಏನೇನು ಧರ್ಮದ ಕೆಲಸಗಳು ಅಂದರೆ ಬ್ರಾಹ್ಮಣರಿಗೆ ಪೂಜೆ ಪುನಸ್ಕಾರ, ವಿದ್ಯಾದಾನ, ವಿದ್ಯೆ ಪಡೆಯೋದು ಇತ್ಯಾದಿ. ಕ್ಷತ್ರಿಯರಿಗೆ ದೇಶ ಕಾಯೋದು, ಯುದ್ಧ ಮಾಡೋದು. ವೈಶ್ಯರಿಗೆ ಬಿಸ್ನೆಸ್ ಮಾಡೋದು ಮತ್ತು ಫೈನಾನ್ಸ್ನ ಕಂಟ್ರೋಲ್ ಮಾಡೋದು. ಶೂದ್ರರಿಗೆ ಎಲ್ರಿಗೂ ಸರ್ವಿಸ್ ಮಾಡಿಕೊಂಡು ಎಲ್ಲರಿಗೂ ಸರ್ವಿಸ್ ಕೊಡೋವಂಥ ಕೆಲಸ. ಇದು ಈ 4 ವರ್ಣದ ಧರ್ಮ. ಸೊ ಆ ಧರ್ಮನ ಕರೆಕ್ಟಾಗೆ, ಧರ್ಮ ಅಂದರೆ ಕೆಲಸ, ಕಾರ್ಯ, ಡಿಸಿಪ್ಲಿನ್, ಅದನ್ನು ಕರೆಕ್ಟಾಗೆ ಪಾಲಿಸ್ಕೊಂಡು ಹೋಗೋ ಥರ ಕಂಟ್ರೋಲ್ ಮಾಡಿಕೊಂಡು ರಾಮ ತನ್ನ ರಾಜ್ಯಭಾರ ಮಾಡ್ತಾ ಇದ್ನಂತೆ. ಸರಿ, ಶ್ರೀರಾಮನು 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಬ್ರಹ್ಮಲೋಕವನ್ನೈದುವನು. ಸರಿ, ಅಂದರೆ ಶ್ರೀರಾಮ 11,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಆಮೇಲೆ ತನ್ನ ಲೋಕಕ್ಕೆ ಹೊರಟ. ಇಲ್ಲಿ ಬ್ರಹ್ಮಲೋಕ ಅಂತಿದೆ. ಅವನು ಬ್ರಹ್ಮನಿಗಿಂತ ದೊಡ್ಡವನು, ಯಾಕೆಂದ್ರೆ ಬ್ರಹ್ಮನಿಗೆ ಪಿತಾ ಅವನು. ಇವನು ಬ್ರಹ್ಮನ ಲೋಕಕ್ಕೆ ಯಾಕೆ ಹೋಗಬೇಕು, ವೈಕುಂಠಕ್ಕೆ ಹೋಗ್ತಾನೆ ಅವನು. ಸೊ ರಾಜ್ಯಭಾರವನ್ನು ಮಾಡಿ ವೈಕುಂಠಕ್ಕೆ ಹೊರಟ ಅಂತ. ಈ ರಾಮಚರಿತ್ರೆಯು ಚಿತ್ತಶುದ್ಧೀಕರವೂ ಪಾಪಹಾರಿಯೂ ಪುಣ್ಯ ಸಾಧನವೂ ಆಗಿದೆ. ಸೊ ಹಾಗಾಗಿ ಇದೆಲ್ಲ ನಾರದರು ಬ್ರೀಫಾಗಿ ಹೇಳ್ತಿರೋದ್ರಿಂದ ಇಲ್ಲಿಗೆ ಅವರು ಎಂಡ್ ಮಾಡ್ತಾ ಇದ್ದಾರೆ ತಮ್ಮ ಬ್ರೀಫ್ ಸ್ಟೋರಿನ. ಸೊ ಹಾಗಾಗಿ ಈ ರಾಜ್ಯಭಾರ ಮಾಡಿ ಅವನು ರಾಮ ತನ್ನ ವೈಕುಂಠಕ್ಕೆ ಹೊರಟ. ಸೊ ಹಾಗಾಗಿ ಈ ರಾಮಾಯಣದ ಕಥೆನ ಯಾರು ಕೇಳ್ತಾರೋ ಅವರಿಗೆ ಮನಸ್ಸು ಶುದ್ಧವಾಗುತ್ತೆ. ಚಿತ್ತಶುದ್ಧಿ ಅಂತಂದರೆ, ಚಿತ್ತ ಅಂದರೆ ಮನಸ್ಸು, ಚಿತ್ತಶುದ್ಧೀಕರವು ಅಂದರೆ ಮನಸ್ಸಿನ ಶುದ್ಧ, ಮನಸ್ಸು ಶುದ್ಧೀಕರವಾಗುತ್ತದೆ, ಮನಸ್ಸು ಕ್ಲೀನ್ ಆಗುತ್ತೆ. ಯುವರ್ ಮೈಂಡ್ ವಿಲ್ ಬಿ ಕ್ಲೆನ್ಸ್ಡ್. ಆಮೇಲೆ ಪಾಪಹಾರಿಯು, ಏನು ಪಾಪಗಳು ಮಾಡಿರ್ತೀವೋ ನಾವು ಜನ್ಮಗಳಲ್ಲಿ, ಆ ಪಾಪ ಎಲ್ಲ ನಾಶ ಆಗುತ್ತೆ. ಏನೇನೋ ಪಾಪಗಳು ಮಾಡಿಬಿಟ್ಟಿರ್ತೀವಿ, ಕೊಳಕು ಪಾಪಗಳೆಲ್ಲ, ಏನೇನೋ ದೋಷಗಳೆಲ್ಲ ಇರುತ್ತೆ ನಮಗೆ, ಕೆಟ್ಟ ಕೊಳಕು ಅನಿಷ್ಟ ದೋಷಗಳೆಲ್ಲ ಇರುತ್ತೆ, ಅದೆಲ್ಲ ನಾಶ ಆಗುತ್ತೆ. ಆಮೇಲೆ ಪುಣ್ಯ ಸಾಧನವೂ ಆಗಿದೆ. ಮತ್ತು ಈ ಕತೆ ಓದೋದ್ರಿಂದ ನಮಗೆ ಪುಣ್ಯ ಸಿಗುತ್ತೆ, ಆಯಿತಾ? ಆರೋಗ್ಯ ಸಿಗುತ್ತೆ, ಮನಸ್ಸಿಗೆ ಉಲ್ಲಾಸ, ಆನಂದ ಸಿಗುತ್ತೆ. ಆದ್ದರಿಂದ ಇದು ವೇದ ಸಮಾನವಾದದ್ದು, ಇದು ವೇದಕ್ಕೆ ಸಮನಾದದ್ದು ಅಂತಾರೆ.
ವೇದ ಸಮಾನವಾದದ್ದು ಅಲ್ಲ, ಇದೇ ವೇದ. ಸೊ ಇದನ್ನು ಪಠಿಸತಕ್ಕವನು ಸರ್ವ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಆಲ್ರೆಡಿ ಹೇಳಿದ್ವಲ್ಲ, ಸರ್ವ ಪಾಪದಿಂದ ಮುಕ್ತಿ ಹೊಂದುತ್ತಾನೆ ಇದನ್ನು ಓದೋದ್ರಿಂದ. ಆಮೇಲೆ ಆಯುಷ್ಕರವಾದ ಈ ರಾಮಾಯಣವನ್ನು ಪಠಿಸತಕ್ಕ ಪುರುಷನು ಇಹಲೋಕದಲ್ಲಿ ಪುತ್ರ ಪೌತ್ರರೊಡನೆಯೂ ಭೃತ್ಯ ವರ್ಗದೊಡನೆಯೂ ಸುಖದಿಂದ ಇದ್ದು ಮರಣಾನಂತರ ಸ್ವರ್ಗಲೋಕದಲ್ಲಿ ದೇವತೆಗಳಿಂದ ಸತ್ಕೃತನಾಗಿ ಆನಂದದಿಂದ ಇರುವನು. ಸೊ ಆಯುಷ್ಕಾರಕವಾದಂತಹ ಈ ಕತೆ, ಅಂದರೆ ಆಯುಷ್ ವೃದ್ಧಿ ಮಾಡುತ್ತೆ. ಈ ಕತೆ ಓದ್ತಾ ಇದ್ದರೆ ಅಪಮೃತ್ಯು ನಿವಾರಣೆ ಆಗುತ್ತೆ. ನಮಗೆ ಕೆಟ್ಟ ಅಪಮೃತ್ಯುಗಳು ಬರುತ್ತೆ, ಸಂಭವಗಳಿರುತ್ತೆ ನಮಗೆ, ಯಾವುದೋ ಕಾಯಿಲೆಯಿಂದನೋ ಅಥವಾ ಅಪಘಾತಗಳಿಂದನೋ ಅದರಿಂದೆಲ್ಲ, ಅಥವಾ ಇನ್ನೇನೋ ರೀತಿಯಲ್ಲಿ ಕೆಟ್ಟ ಗ್ರಹಗಳ ಒಂದು ಇದರಿಂದನೋ ಅಥವಾ ಕ್ಷುದ್ರ ಶಕ್ತಿಗಳಿಂದನೋ ಅಥವಾ ಕೆಟ್ಟ ಜನಗಳ ಒಂದು ಮಾಟ ಮಂತ್ರ ಪೀಡೆ ಅನಿಷ್ಟಗಳಿಂದನೂ ನಮಗೆ ಆರೋಗ್ಯದಲ್ಲಿ ಏರುಪೇರಾಗೋದು, ಅಪಮೃತ್ಯು ಬರೋದು, ಇದೆಲ್ಲ ನಿವಾರಣೆ ಆಗುತ್ತೆ ರಾಮಾಯಣ ಕೇಳಿದ್ರೆ. ಸೊ ಹಾಗಾಗಿ ಇದು ಆಯುಷ್ಕರವಾದದ್ದು, ನಮಗೆ ಆಯಸ್ಸನ್ನು ವೃದ್ಧಿ ಮಾಡುತ್ತೆ. ಮತ್ತು ರಾಮಾಯಣ ಪಠಿಸತಕ್ಕ ಪುರುಷನು, ಪುರುಷ ಅಂತಂದರೆ ಗಂಡಸೆ ಅಂತಲ್ಲ, ಯಾರೇ ಆಗಿರಲಿ ಪುರುಷ ಅಂತ ಇವರು ಹೇಳಿದ್ದಾರೆ ಅಷ್ಟೇ. ಪುರುಷನು ಇಹಲೋಕದಲ್ಲಿ, ಇಹಲೋಕ ಅಂದರೆ ನಾವು ಈಗಿರೋ ಲೋಕ, ಇವಾಗ ಏನಿದೀವೋ ನಾವು ಭೂಮಿ ಮೇಲೆ, ಪುತ್ರ ಪೌತ್ರರೊಡನೆಯೂ ಅಂದರೆ ಮಕ್ಕಳು ಮರಿಗಳು ಫ್ಯಾಮಿಲಿ, ನಾವು ಏನು ಸುತ್ತಮುತ್ತ ಫ್ಯಾಮಿಲಿ ಅಂತಲೇ ಗಂಡ ಹೆಂಡತಿ ಅಂತಲೇ ಅಲ್ಲ, ನಮ್ಮ ಒಂದು ನಾವು ಏನಿದೀವೋ ಅಲ್ಲಿ ನಮ್ಮ ಸುತ್ತಮುತ್ತರ ಜೊತೆ ಫ್ರೆಂಡ್ಸು ಎಲ್ಲರ ಜೊತೆ ಭೃತ್ಯ ವರ್ಗದೊಡನೆ, ಭೃತ್ಯ ಅಂದರೆ ಅಣ್ಣ ತಮ್ಮಂದರು ಫ್ರೆಂಡ್ಸು ಇವರೆಲ್ಲರ ಜೊತೆನೂ ನಾವು ಸುಖದಿಂದ ಇದ್ದು ನಮ್ಮ ಮರಣಾನಂತರದ ಸಮಯದಲ್ಲಿ ನಾವು ಸ್ವರ್ಗಕ್ಕೆ ಹೋಗಿ ಸ್ವರ್ಗದಲ್ಲಿ ದೇವತೆಗಳಿಂದ ಸತ್ಕೃತರಾಗುತ್ತೇವೆ, ದೇವತೆಗಳಿಂದ ನಾವು ಗೌರವ ಪಡಿತೀವಿ ಅಂತ, ಪಡೆದು ಅಲ್ಲಿ ಆನಂದವಾಗಿರ್ತೀವಿ ಸ್ವರ್ಗದಲ್ಲಿ ಅಂತ ಇದನ್ನು ಹೇಳ್ತಾರೆ. ಅಂದರೆ ರಾಮಾಯಣ ಓದಿದ್ರೆ ಎಷ್ಟು ಬರೀ ಬೆನಿಫಿಟ್ಟೆ. ಸೊ ಹಾಗೆ ಅದನ್ನು ನಾರದರೇ ಹೇಳಿದ್ದಾರೆ ಅಂದಮೇಲೆ ಅಫ್ಕೋರ್ಸ್ ದಿಸ್ ಈಸ್ ಅಥೆಂಟಿಕ್, ಅಂದರೆ ಟ್ರೂತ್ ಅಂತ. ಶ್ರೀಮದ್ ರಾಮಾಯಣವನ್ನು ಪಠಿಸುವ ಬ್ರಾಹ್ಮಣನು ಶಬ್ದಬ್ರಹ್ಮದಲ್ಲಿ ಪಾರಂಗತನಾಗುವನು, ವಾಗ್ವಿಶಾರದನಾಗುವನು. ಯಾವುದೇ ಬ್ರಾಹ್ಮಣ ರಾಮಾಯಣನ ಪಠಿಸಿದ್ರೆ ಅಥವಾ ಕೇಳಿದ್ರೆ ಶಬ್ದಬ್ರಹ್ಮದಲ್ಲಿ ಅಂದರೆ ಜ್ಞಾನಿ ಆಗ್ತಾನವನು. ಬ್ರಾಹ್ಮಣ ಅಂತಂದರೆ ಅವನು ಜ್ಞಾನನೇ ಮುಖ್ಯ. ಒಳ್ಳೆ ಜ್ಞಾನಿ ಆಗ್ತಾನೆ, ಜ್ಞಾನ ಪಾರಂಗತನಾಗ್ತಾನೆ, ಪಂಡಿತನಾಗ್ತಾನೆ, ಮತ್ತು ವಾಗ್ವಿಶಾರದನಾಗ್ತಾನೆ. ವಾಗ್ವಿಶಾರದ ಅಂದರೆ ಜ್ಞಾನಿ ಅಂತಾನೆ, ಪಂಡಿತ, ಒಳ್ಳೆ ಮಾತುಗಾರ, ಒಳ್ಳೆ ಬರಹಗಾರ, ಒಳ್ಳೆ ಆರ್ಟಿಸ್ಟು ಆಗ್ತಾನೆ. ಮತ್ತು ಕ್ಷತ್ರಿಯನು ಭೂಪಾಲನಾಗುವನು, ಅಂದರೆ ಒಳ್ಳೆ ಕ್ಷತ್ರಿಯ ಒಳ್ಳೆ ಈಗಿನ ಕಾಲಕ್ಕೆ ಪಾಲಿಟಿಷಿಯನು, ಒಳ್ಳೆ ಪಾಲಿಟಿಷಿಯನ್ ಆಗ್ತಾನೆ. ಅವನೇನೋ ಚೀಫ್ ಮಿನಿಸ್ಟರ್ ಆದರೂ ಆಗ್ಬಿಟ್ಟ, ಹೇಳೋಕ್ಕಾಗಲ್ಲ ಕ್ಷತ್ರಿಯನಾದರೆ. ಆಮೇಲೆ ವೈಶ್ಯನು ವಾಣಿಜ್ಯದ ಫಲವಾಗಿ ಐಶ್ವರ್ಯವನ್ನು ಗಳಿಸುವನು. ವೈಶ್ಯ ಅಂತಂದರೆ ಶೆಟ್ರು, ಇವರುಗಳಿಗೆ ದೊಡ್ಡ ಬಿಸ್ನೆಸ್ ಪೀಪಲ್ ಆಗ್ತಾರೆ. ಅವರ ವರ್ಣಕ್ಕೆ ಬಂದಿರೋವಂಥ ಒಂದು ಕೆಲಸ ಅವ್ರದ್ದು ಬಿಸ್ನೆಸ್ ಅಲ್ವಾ. ಸೊ ದೊಡ್ಡ ಬಿಸ್ನೆಸ್ ಪೀಪಲ್ ಆಗ್ತಾರೆ ಅವರು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು, ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಇಟ್ಕೊಂಡು ದೊಡ್ಡ ಸಾಹುಕಾರರಾಗ್ತಾರೆ. ಇನ್ನು ಶೂದ್ರನು ಸತ್ಯ, ಶೌಚ, ಸದಾಚಾರ ಮುಂತಾದ ಗುಣಗಳಿಂದ ಜನರ ಗೌರವಕ್ಕೆ ಪಾತ್ರನಾಗುವನು. ಇನ್ನು ಶೂದ್ರ ವರ್ಣಕ್ಕೆ ಸೇರಿದವರು ಸತ್ಯದಿಂದ, ಶೌಚದಿಂದ, ಸತ್ಯ ಅಂತಂದರೆ ನಿಜ, ಶೌಚ ಅಂದರೆ ಕ್ಲೀನಾಗಿದ್ದು, ಸದಾಚಾರ ಅಂದರೆ ಯಾವಾಗಲೂ ಸನ್ನಡತೆ ಇಂದ ಮುಂತಾದ ಗುಣಗಳಿಂದ ಜನರ ಗೌರವಕ್ಕೆ ಪಾತ್ರನಾಗುತ್ತಾನೆ. ಅಂದರೆ ಅವನಿಗೆ ಎಲ್ಲಿ ಹೋದರೂ ಒಳ್ಳೆಯ ಹೆಸರು, ಅವನಿಗೆ ಎಲ್ಲ ಕಡೆ ಅನುಕೂಲ, ಅವನಿಗೆ ಯಾವುದರಲ್ಲೂ ಕಡಿಮೆ ಇರಲ್ಲ. ಊಟ, ತಿಂಡಿ, ಮನೆ, ಅವನಿಗೆ ಓಡಾಟಕ್ಕೆ ಅವನಿಗೆ ಸುಖ. ಶೂದ್ರಸ್ಯ ಸುಖಮವಾಪ್ನಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಸೊ ಶೂದ್ರರಿಗೆ ಸುಖದ ಒಂದು ಇದು ದೇವರು ಸಂಪೂರ್ಣವಾಗಿ ಕರುಣಿಸ್ತಾನಂತೆ. ದೇವರ ಸ್ತೋತ್ರ, ದೇವರ ಕತೆ ಅಥವಾ ದೇವರನ್ನು ನೆನೆಸ್ಕೊಂಡ್ರೆ ಅವರಿಗೆ ಸುಖ ಮುಖ್ಯ ಶೂದ್ರರಿಗೆ. ಸೊ ರಾಮಾಯಣ ಓದಿದ್ರೆ ಅವ್ರಿಗೆ ಸುಖದ ಜೊತೆ ಅವ್ರನ್ನ ಗೌರವ, ಆಮೇಲೆ ಅವ್ರಿಗೆ ಕ್ಲೆನ್ಲಿನೆಸ್ಸು,
ಮತ್ತು ಅವ್ರಿಗೆ ಎಲ್ಲ ಅವಾರ್ಡ್ಸ್ ಮತ್ತು ಸಕಲ ಸೌಕರ್ಯಗಳು ಅವ್ರಿಗೆ ದೊರೆಯುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇಷ್ಟೆಲ್ಲ ಈ ಒಂದು ಬ್ರೀಫ್ ಸ್ಟೋರಿ ಅಷ್ಟನ್ನು ನಾರದರು ವಾಲ್ಮೀಕಿಗಳಿಗೆ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸರ್ಗದಿಂದ ವಾಲ್ಮೀಕಿಗಳಿಗೆ ಬ್ರಹ್ಮ ಬಂದು ಶಕ್ತಿ ಕೊಟ್ಬಿಟ್ಟು ಹೋಗ್ತಾನೆ. ಆಮೇಲೆ ಅವರು ರಾಮಾಯಣನ ವಿಸ್ತಾರ ಮಾಡ್ತಾರೆ. ಇದು ಬ್ರೀಫು. ರಾಮಾಯಣನ ಫುಲ್ಲು ವಿಸ್ತಾರ ಮಾಡ್ತಾರೆ. ಇನ್ನು ಅದು ಹೆಂಗಿರುತ್ತೆ, ಈ ಬ್ರೀಫೇ ಇಷ್ಟಿತ್ತು, ಇನ್ನು ವಿಸ್ತಾರ ಇನ್ನೆಂಗಿರುತ್ತೆ. ಸೊ ಅದನ್ನು ಮುಂದೆ ನಾವು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಬರುವಂತಹ 1ನೇ ಸರ್ಗ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.